ಪ್ರತಿಫಲಾಪೇಕ್ಷೆ ಇಲ್ಲದಿರುವುದೇ ನಿಜವಾದ ರಾಷ್ಟ್ರ ಸೇವೆ. ಗಡಬಂತಿಯಲ್ಲಿ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಶಿವಾನಂದ ಮಠಪತಿ. ಪ್ರತಿಫಲಾಪೇಕ್ಷೆ ಇಲ್ಲದಿರುವುದೇ ನಿಜವಾದ ರಾಷ್ಟ್ರ ಸೇವೆ ಎಂದು ನಿವೃತ್ತ ಪ್ರಾಚಾರ್ಯರೂ ಆದ ಹಿರಿಯ ಸಾಹಿತಿ ಡಾಕ್ಟರ್ ಶಿವಾನಂದ ಮಠಪತಿಯವರು ಅಭಿಪ್ರಾಯಪಟ್ಟರು. ತಾಲೂಕಿನ ಗಡಬಂತಿ ಮುಕ್ತ ಸಂಗಯ್ಯನ ನಿಸರ್ಗದ ಮಡಿಲಲ್ಲಿನ ಗವಿಯಲ್ಲಿ ಶನಿವಾರ ನಡೆದ ಹುಮನಾಬಾದ್ SVC ಕಲಾ, SVE ವಾಣಿಜ್ಯ ಹಾಗೂ ವಿಜ್ಞಾನ ಪದವಿ ಮಹಾವಿದ್ಯಾಲಯದ NSS ವಾರ್ಷಿಕ ವಿಶೇಷ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಅವರು ವಿಶೇಷ ಉಪನ್ಯಾಸವನ್ನು ಮಂಡಿಸಿದರು. ಪ್ರಗತಿಪರ ರೈತರೂ ಆದ ರೈತ ಹೋರಾಟಗಾರ ಸಿದ್ದಣ್ಣ ಭೂಶೆಟ್ಟಿ ಮಾತನಾಡಿದರು. ಪ್ರೊಫೆಸರ್ ಅವಿನಾಶ್ ಪಾಟೀಲ್ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಶಿಬಿರಾಧಿಕಾರಿ ಪ್ರವೀಣ್ ಕಲಬುರ್ಗಿ ಸಹ ಈ ಸಂದರ್ಭದಲ್ಲಿ ಮಾತನಾಡಿದರು. ಇದಕ್ಕೂ ಮುಂಚೆ ಗಡಬಂತಿ ಗ್ರಾಮದ ಮುಖ್ಯ ರಸ್ತೆಗಳಲ್ಲಿ ಸ್ವಚ್ಛತೆ ಮತ್ತು ಜಲ ನಿರ್ವಹಣೆ ಕುರಿತು ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. बोलो भारत माता की जय, बोलो भारत माता की बोलो भारत माता की बोलो भारत माता की जय, बोलो भारत. ಇಂದು ರಾಷ್ಟ್ರೀಯ ಸೇವಾ ಯೋಜನೆಯ ಸಮಾರೋಪ ಸಮಾರಂಭ ಅಂಗವಾಗಿ ನಮ್ಮ ಗಡಬಂತಿ ಗ್ರಾಮದಲ್ಲಿ ಸ್ವಚ್ಛತೆ ಹಾಗೂ ನೀರನ್ನು ಪರಿಸರ ಬಗ್ಗೆ ಕಾಳಜಿ ವಹಿಸೋಕ್ಕೋಸ್ಕರ ರ್ಯಾಲಿಯನ್ನು ಮಾಡಲಾಗುತ್ತಿದೆ. ಅದಕ್ಕೋಸ್ಕರ ಎಲ್ಲ ಗ್ರಾಮದ ಗಲಿಗಳಲ್ಲಿ ನಮ್ಮ ವಿದ್ಯಾರ್ಥಿನಿಯರು ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರು ಕೂಡ ಈ ರ್ಯಾಲಿ ಮುಖಾಂತರ ನಾವು ಜನರನ್ನು ಅವೇರ್ನೆಸ್ ಕೊಡೋದಕ್ಕೆ ಪ್ರಯತ್ನ ಪಡ್ತಿದೆ. ಹಾಗಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಆಸಕ್ತಿ ವಹಿಸಿ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಕೂಡ 7 ದಿವಸಗಳ ಕಾರ್ಯಕ್ರಮ ಅಂಗವಾಗಿ ನೀಡಿದ್ದಾರೆ. ಈ ಗಡಬಂತಿ ಗ್ರಾಮಕ್ಕೆ ನಮ್ಮ NSS ಶಿಬಿರವು ಯಶಸ್ವಿಯಾಗಿ ನಡೆಸಿಕೊಂಡಿದೆ. ಇವತ್ತು ಸಮಾರೋಪ ಸಮಾರಂಭ ಅಂಗವಾಗಿ ನಾವು ಈ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. As you all know, we are here in the most peaceful place of Gadbanti. We are gathered here for the rally, for the save of the water and plantation of more and more trees, which will protect our earth from ozone layer. And this is all led by our NSS officer Praveen sir, and with all the staff members and all the NSS volunteers. SBCS ಆರ್ಟ್ಸ್, SV ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ಬೀದರ್, ವಿಶ್ವವಿದ್ಯಾಲಯ ಬೀದರ್ ಇವರ ವತಿಯಿಂದ ಗಡಬಂತಿ ಗ್ರಾಮದಲ್ಲಿ 7 ದಿನದ NSS ವಾರ್ಷಿಕ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಈ ಶಿಬಿರವು ಆರಂಭಗೊಂಡು ಪ್ರಾರಂಭದಿಂದ ಸತತವಾಗಿ 7 ದಿನ ಅನೇಕ ಚಟುವಟಿಕೆಗಳನ್ನು ನಾವು ಕೈಗೊಂಡಿದ್ವಿ. ನಮ್ಮ ವಿದ್ಯಾರ್ಥಿಗಳು ಇಲ್ಲಿನ ಗ್ರಾಮದ ಸುತ್ತಮುತ್ತ ಇರುವಂಥ ಎಲ್ಲ ಸ್ಥಳಗಳನ್ನು ಸ್ವಚ್ಛಗೊಳಿಸಿದ್ದಾರೆ. ಅದೇ ರೀತಿ ಇಂದು ಸಮಾರೋಪ ಸಮಾರಂಭದ ಅಂಗವಾಗಿ ಗಡಬಂತಿ ಗ್ರಾಮದಲ್ಲಿ ನಾವು ಪ್ರತಿಯೊಂದು ಗಲ್ಲಿ, ಪ್ರತಿಯೊಂದು ಮನೆಯವರಿಗೆ ನಾವು ನೀರು ಯಾಕೆ ಕಾಪಾಡಬೇಕು, ನಮ್ಮ ಸುತ್ತಲಿನ ಪರಿಸರ ಯಾವ ರೀತಿ ಚೆನ್ನಾಗಿಟ್ಕೋಬೇಕು, ಇದರಿಂದ ನಮಗೇನು ಲಾಭ ಆಗ್ತದೆ, ಹೀಗೆ ಬೇಸಿಗೆ ಕಾಲ ಇರುವುದರಿಂದ ನೀರಿನ ಅಭಾವ ಉಂಟಾಗ್ತದೆ. ಅದಕ್ಕೆ ನೀರನ್ನು ಮಿತವಾಗಿ ಬಳಸಬೇಕು ಮತ್ತು ನಮ್ಮ ಸುತ್ತಲಿನ ವಾತಾವರಣ ಸ್ವಚ್ಛವಾಗಿ
ಅವಿನಾಶ್ ಪಾಟೀಲ್ ಅವರೇ ಮತ್ತು ಇಲ್ಲಿ ಆಗಮಿಸಿದಂಥ ವೀರಭದ್ರೇಶ್ವರ ಎಲ್ಲ ಸ್ಟಾಫ್ ವರ್ಗದವರೇ ಮತ್ತು ಇನ್ನೇನು ವಿಶೇಷವಾಗಿ ಏನು ಶಿವರಾತ್ರಿಗಳು ಬಂದಿದ್ದಾರೆ ಅವರಿಗೆ ತುಂಬ ನಾವು ಧನ್ಯವಾದ ಅರ್ಪಿಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಯುವಕ ಸಂಘದ ಗಡವಂತಿ ಗ್ರಾಮದ ಯುವಕ ಸಂಘದ ಅಧ್ಯಕ್ಷನಾಗಿದ್ದಾಗ ನಮಗೊಂದು ಟ್ರೈನಿಂಗ್ ಕೊಡಿಸಿದ್ದು ಎಲ್ಲಿ ಅಂದರೆ ಬೆಂಗಳೂರು ಬಳಿ ಕುಂಬಳಗೂಡು ಅಂತ ಹೇಳಿದ. ಅಲ್ಲಿ ಯುವಕರ ಪಾತ್ರ ಏನು ಅಂತಂಬೋದು ನಮಗೆ ಅವಾಗ 72ನೇ ಇಸ್ವಿದಾಗ ನಮಗೆ ಇದು ಮಾಡ್ಕೊಂಡು ಹೋದಾಗ ಇವತ್ತು ನಿಮ್ಮ ಮಕ್ಕಳ ಅನಿಸಿಕೆ ಹೇಳುವಾಗ ನನಗೆ ನೆನಪು ಬರ್ತಾಯಿತ್ತು. ಗ್ರಾಮೀಣ ಭಾಗದಲ್ಲಿ ಏನೇನು ಇದಾಗ್ತದೆ ಅಂಥ ಬದಲಾವಣೆ ಏನಾಗಬೇಕು ಅಂತಂದಾಗ ಇನ್ನೂ ಭಾಳ ನಾವು ಹಿಂದಿದ್ದೇವೆ ಅಂತ ನಮಗೆ ಅನ್ನಿಸ್ತಾ ಇದೆ. ಇವತ್ತಿಂದು ನಾವು ಪರಿಸ್ಥಿತಿ ಹೇಳಬೇಕಾಗಿತ್ತು ಅಂತಂದರೆ ನಮ್ಮ ಪರಿಸರ ಭಾಳ ಕೆಟ್ಟದ್ದು. ಮತ್ತೊಂದು ನಾವು ಏನು ಇದು ಮಾಡಬೇಕು ಅಂತಂಬೋದು ನಮ್ಮದು ಇವತ್ತು ಕೃಷಿ ಭಾಳ ಇದಾಗೋಗ್ಯದ. ಎಲ್ತನ ಕೃಷಿ ಒಳ್ಳೆಯದಾಗಿರ್ತದೆ, ಎಲ್ಲರೂ ಜೀವನ ಶೈಲಿ ಭಾಳ ಚೆನ್ನಾಗಿರ್ತದೆ ಅಂತ ನಾನು ಹೇಳೋಕ್ಕೆ ಇದು ಮಾಡ್ತೀನಿ. ಯುವಕರು ಇವತ್ತು ಇದೇನು ಶಿಬಿರ NSS ಶಿಬಿರ ಅಂತ ಅನ್ನೋದು ಇದು ಅಲ್ಲ, ಇದು ಒಂದು ನಿಮ್ಮ ಜೀವನದ ಕೊನೆಯವರೆಗೆ ಉಸಿರು ಇರುವವರೆಗೆ ಕೂಡ ಇದು ನಿಮ್ಗೆ ಗೊತ್ತಾ ಏನು 7 ದಿವಸ ನಿಮ್ಗೆ ಹಾಕೊಟ್ರ ಅದು ನಿಮ್ಮ ಜೀವನಕ್ಕೆ ಒಂದು ಪಾಠ ಆಗ್ತದೆ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡುತ್ತಿದ್ದೇನೆ. ಯಾಕಂತಂದ್ರೆ ಇಲ್ಲಿ ನಿಮಗೆ ಒಂದೇ ಕಲಿಸ್ಕೊಟ್ಟಿಲ್ಲ. ನೀರಂದ್ರೇನು, ಭೂಮಿ ಅಂದ್ರೇನು, ಗಾಳಿ ಅಂದ್ರೇನು, ಬೆಳಕಂದ್ರೇನು, ನೈರ್ಮಲ್ಯ ಅಂದ್ರೆ ಏನು ಎಂಬುದ್ರ ಬಗ್ಗೆ ಪ್ರತಿಯೊಂದ್ರ ಬಗ್ಗೆ ನಿಮ್ಮ ಮಾತಾಡೋದು ನಮ್ಗೆ ಗೊತ್ತಾಯ್ತು. ಇವ್ರ ಮಕ್ಕಳು ಮಾತಾಡೋದು ಎಲ್ಲದ್ರ ಬಗ್ಗೆ ಬೆಳಕು ಚೆಲ್ಲಾರ. ಆದರೆ ತಮ್ಮ ಜೀವನದಲ್ಲಿ ಕೂಡ ಬದಲಾವಣೆ ಆಗಬೇಕಾಗಿತ್ತು ಅಂತಂದ್ರೆ ನಾವು ದಿನನಿತ್ಯ ಮುಂಜಾನೆ ಎದ್ದು ನಾವು ಯಾರನ್ನು ಇದು ಮಾಡಬೇಕು, ಎಂಥವ್ರನ್ನ ನಾವು ಪರಿಸರ ಪಡಿಬೇಕು, ಯುವಕರ ಪಾತ್ರ ಏನು ಅಂತಂಬೋದು ಸ್ವಲ್ಪ ತಿಳ್ಕೊಂಡ್ರೆ. ಯಾಕಂದ್ರೆ ಇದು ತಿಳ್ಕೊಂಡ ಮೇಲೆ ನೀವು ನಿಮ್ಮ ಮನೆಗೆ ಹೋಗಿ ದಿನನಿತ್ಯದೂ ಕೂಡ ನೀವು ಬದಲಾವಣೆ ಆಗಲಿ ಅಂತಂದರೆ ಈ ಕಾರ್ಯಕ್ರಮ ಆಗಿದ್ದು ಭಾಳ ಯಶಸ್ವಿ ಆಗ್ತದೆ ಅಂತಂಬೋದು ನನ್ನ ಅನಿಸಿಕೆ ಪೂರ್ವಕ ನಾನು ಹೇಳ್ತಾ ಇದ್ದೀನಿ. ಯಾಕಂತಂದರೆ ನಾನು ಸದೃಢತೆ ಬೇಕು ನಮಗೆ. ನಾವು ಭಾಳ ಸಲ ನೋಡ್ತಿರ್ತೀವಿ ಸಿದ್ದಣ್ಣ ಬೋಶೆಟ್ಟಿ ಸರ್ ಅವರು ಇಷ್ಟು ಆ್ಯಕ್ಟಿವ್ ಅದಾರ. 1971 ಅವರು ಯೂತ್ ಕ್ಲಬ್ನಾಗ ಆ ಕಾರ್ಯಕ್ರಮದ ಭಾಗವಹಿಸಿ ಬಂದಾಗ ಇವತ್ತು ನೋಡ್ತಾರೆ. ನಾವು ಭಾಳ ಸಲ ನೋಡ್ತೀವಿ 70 ವರ್ಷದಿಂದ ಮುದುಕರು ಇರ್ತಾರೆ, ವಯಸ್ಸು 70 ಆಗಿರ್ತದೆ, ಬಟ್ 20 ರಂಗ ಆ್ಯಕ್ಟಿವ್ ಇರ್ತಾರೆ. ನಾವು ಭಾಳ ಕಡೆ ನೋಡ್ತೀವಿ 20 ವರ್ಷದ ಹುಡುಗರು ಇರ್ತವೆ, ಗುಡ್ಕತ್ತಿಂದ ಅದಕ್ಕಿಂತ 70 ರಂಗ ಮುದುಕರಾಗಿರ್ತೀವಿ. ಆದರೆ ಯೂತ್ನೆಸ್ ನಮ್ಮ ಕಡೆ ಇರಬೇಕು, ಸ್ಪಿರಿಟ್ ಇರಬೇಕು ನಮ್ಮ ಕಡೆ. ಭಾರತ ದೇಶದೊಳಗೆ ಬಹುಶಃ ತಮಗೆಲ್ಲ ಗೊತ್ತಿದೆ, ಪ್ರೊಫೆಸರ್ ಹೇಳಿರ್ತಾರೆ, ತಾವು ಅಧ್ಯಯನ ಮಾಡಿರ್ತೀರಿ. ಮಹಾತ್ಮ ಗಾಂಧೀಜಿಯವರ 100ನೇ ಅಂದರೆ ಶತಮಾನೋತ್ಸವದ ಅಂಗದ ಸವಿನೆನಪಿಗಾಗಿ ಈ NSS ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ. ವಿದ್ಯಾರ್ಥಿಗಳಲ್ಲಿ ಶ್ರಮದ ಬಗ್ಗೆ, ಶ್ರಮಜೀವಿಗಳ ಬಗ್ಗೆ, ವಿವಿಧ ಪ್ರಕಾರದ ಶ್ರಮಗಳ ಬಗ್ಗೆ, ವಿವಿಧ ಪ್ರಕಾರದ ಶ್ರಮಜೀವಿಗಳ ಬಗ್ಗೆ ಗೌರವ ಭಾವನೆ ಬೆಳೆಸೋದು ಒಂದು ಉದ್ದೇಶ. ಭಾಳ ಸಲ ನೋಡ್ತೀವಿ ನಾವು, ಯಾರು ಹಾರ್ಡ್ ವರ್ಕ್ ಲೇಬೋರಿಯಸ್ ಕೆಲಸ ಮಾಡ್ತಿರ್ತಾರೋ ಆ ಲೇಬೋರಿಯಸ್ ಕೆಲಸಗಳ ಬಗ್ಗೆ, ಆ ಲೇಬೋರಿಯಸ್ ಕೆಲಸ ಮಾಡ್ತಕ್ಕಂಥ ಲೇಬರ್ಸ್ ಬಗ್ಗೆ ನಮಗೆ ಗೌರವ ಭಾವನೆ ಇರೋದಿಲ್ಲ. ಭಾರತೀಯ ಸಮಾಜ ಏನಾಗ್ಬೇಕಂತೀರಿ ಅಂದ್ರೆ ಸರ್ ಹೇಳಿದ್ರು ಭಾಳ ಸಲ ನಮ್ಮದು ಒಕ್ಕಲ್ತನ ರೈತರದ್ದು ಭಾಳ ಕಷ್ಟ ಅದ. ಏನಾಗ್ಬೇಕಂತೀರಿ ಅಂದರೆ IAS ಆಫೀಸರ್ ಆಗ್ಬೇಕಂತೀನಿ, IPS ಆಗ್ಬೇಕಂತೀನಿ, ಡಾಕ್ಟರ್ ಆಗ್ಬೇಕಂತೀನಿ. ನಿಮ್ಮ ಅಪ್ಲೈ ಆಗಿಲ್ಲ, ಡಾಕ್ಟರ್ ಇಲ್ಲ, ಡಾಕ್ಟರ್ ನೀವು ಅಂತ ಹೇಳ್ತಿರ್ತಾರೆ PUC ಹುಡುಗರು. ನಿಮಗೆ ಕೇಳಿದ್ರೆ ನಾವು ಯೂನಿವರ್ಸಿಟಿ ಪ್ರೊಫೆಸರ್ ಆಗ್ಬೇಕಂತೀವಿ, ವೈಸ್ ಚಾನ್ಸಲರ್ ಆಗ್ಬೇಕಂತೀವಿ, ಹೈಸ್ಕೂಲ್ ಟೀಚರ್ಸ್ ಆಗ್ಬೇಕಂತೀವಿ, PSI ಆಗ್ಬೇಕಂತೀವಿ, ನಾವು ರೈತರಾಗಬೇಕಂತೀವಿ, ಕಷ್ಟಪಟ್ಟು ದುಡಿಬೇಕಂತೀವಿ ಅಂತ ಯಾರು ಬಾಯಿಗಳು ಸಾಮಾನ್ಯವಾಗಿ. ಯಾಕಂದರೆ ನಾವು ಆ ರೀತಿ ಬೆಳೆಸ್ತಾ ಇಲ್ಲ ಮಕ್ಕಳು. ಭಾಳ ಕಡೆ ನೀವು ಅಲ್ಲಿ ಇಲ್ಲಿ ನೋಡ್ತಿರ್ತೀರಿ, ನಮ್ಮ ಪ್ರಾಧ್ಯಾಪಕ ಮಿತ್ರರಿಗೆಲ್ಲ ಗೊತ್ತ, ತಾವು ನೋಡ್ತಿರ್ಬೋದು. ಒಕ್ಕಲ್ತನ ಮಾಡೋರಿಗೆ, ಶ್ರಮಪೂರಿತ ಕೆಲಸ ಮಾಡೋರಿಗೆ ಲಗ್ನ ಮಾಡ್ಕೋಬೇಕಂದ್ರೆ ಹುಡುಗಿಯರು ಸಿಗ್ತಾರೆ. ನಾವು ಮನೆ ಪೇಪರ್ದಾಗ ನೋಡಿದ ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡು. ಇವತ್ತಿನ ಕಾಲ ಹೇಗಿದೆ. ಹಾಗಾಗಿ NSSನೊಳಗೆ ಬಂದ ಮೇಲೆ ನಾವು ಬೇರೆ ನಮ್ಮ ಕಾಲೇಜಿನೊಳಗೆ 500 ವಿದ್ಯಾರ್ಥಿಗಳದಾರ ಅಂದರೆ ನೀವು ಒಂದು 50 ವಿದ್ಯಾರ್ಥಿ ಇದ್ದೀರಿ ಅಂದರೆ ನೀವು ಡಿಫ್ರೆಂಟಾಗಿ ಕಾಣಬೇಕು. ಹೆಂಗೆ ಡಿಫ್ರೆಂಟಾಗಿ ಕಾಣಬೇಕು ಅಂದರೆ ಡಿಫ್ರೆಂಟಾಗಿ ಯೂನಿಫಾರ್ಮ್ ಹಾಕೊಂಡು ಕಾಣಬೇಕು ಅಂತಲ್ಲ. ನಿಮ್ಮ ದೃಷ್ಟಿಕೋನ, ನಿಮ್ಮ ವರ್ತನೆಗಳು,
ಡಿಫ್ರೆಂಟ್ ಆಗಿರಬೇಕು. ನಾನು ಯಾಕೆ ಅಂತ ಪ್ರಶ್ನೆ ಬರಬಾರ್ದು. ನಾನು ಯಾಕೆ ಮಾಡಬೇಕು ಅಲ್ಲ, ನಾನು ಯಾಕೆ ಮಾಡಬಾರ್ದು, ಈ ದೃಷ್ಟಿಕೋನ ನಮ್ಮ ಕಡೆ ಬರುತ್ತೆ. ನೀವು NSS ಬಂದು ಹೋದ್ಮೇಲೆ ಮನೆಗಿನವ್ರು ನಿಮ್ಮ ಹ್ಯಾಪಿ ಇರ್ಬೇಕು. ಯಾಕಂದ್ರೆ ಮನೆಗಿನ ಕೆಲಸ ನೀವು ಮುಂದಾಗಿ ಮಾಡಬೇಕಲ್ಲ, ಪಟ ಪಟ. ನೀವು ಮನೆಗಿನ ಒಂದು 8 ದಿನ ಎಲ್ಲಿಗೆಲ್ಲ ಊರಿಗೆ ಹೋದ್ರಿ ಅಂದ್ರೆ ಚಂದ ಆಯ್ತಾಕಿ ಹೋಗಿ ಸುಮ್ಮನೆ ಕಿರಿಕಿರಿ ಅನ್ಬಾರ್ದು. ಮನೆಗಿನವ್ರು ಒಂದು 2 ದಿವಸ ಮನೆಗೆ ಹೋಗ್ಯಾರಂದ್ರೆ ಮಗಳಿದ್ಲು ಅದು ಮಾಡ್ತಿದ್ಲು, ಮಗಳಿದ್ರು ರಂಗೋಲಿ ಹಾಕ್ತಿದ್ಲು, ಮಗಳಿದ್ರು ಚಳಿ ಹೊಡಿತಿದ್ಲು, ಮಗಳಿದ್ರು ಅಡುಗೆ ಮಾಡ್ತಿದ್ಲು, ಹಿಂಗೆ ಬರ್ತದೆ. ಮಗ ಇದ್ದ ಹೊಲಕ್ಕೆ ಹೋಗ್ಬಿಡ್ತಿದ್ದ, ಮಗ ಇದ್ದ ಎತ್ತುಗಳಿಗೆ ನೀರು ಉಳಿಸ್ತಿದ್ದ, ಮಗ ಇದ್ದ ಮತ್ತೊಂದು ಕೆಲಸ ಮಾಡ್ತಿದ್ದ, ಮಗ ಇದ್ದ ಕಿರಣಿ ಕೊಡ್ತಿದ್ದ, ಹಿಂಗೆಲ್ಲ ಇರ್ಬೇಕು. ಹಂಗೆ ಚಂದ ಇದ್ದ ಹೋಗಿ ಊಟ ಕಿರಿಕಿರಿ ಅನ್ಬಾರ್ದು. ಆ ದೃಷ್ಟಿಕೋನ ಬೆಳಿಬೇಕು. ಯಾಕಂದರೆ ನಿಮ್ಮ ವಾಲಂಟಿಯರ್ ಮಾತಾಡ್ಕೊಂತ ಹೇಳಿದರು, ನಾವೆಲ್ಲದರಾಗ ಲಾಭ ನೋಡ್ತೀವಿ, ಎಲ್ಲದರ ಲಾಭ ನೋಡ್ತೀವಿ. ಲಾಭ ನೋಡಬಾರ್ದು ಅಂತಲ್ಲ, ಲಾಭ ನೋಡಿನೇ ಬಂದೀವಿ ನಾವು. ಭಾಳ ಜನ ನಾವೆಲ್ಲ ಮೊದಲನೇ ಕೇಳ್ಕೊಂಡಿರ್ತೀವಿ, NSS ಕೋಟಾ ಅಂತ ಇರ್ತಾವೆ ಎಲ್ಲದರ. ನೀವು MSc ಅಡ್ಮಿಷನ್ ಮಾಡ್ಲಕ್ಕೆ ಹೋಗ್ರಿ, MA ಅಡ್ಮಿಷನ್ ಮಾಡ್ಲಕ್ಕೆ ಹೋಗ್ರಿ, ಗೌರ್ಮೆಂಟ್ ನೌಕರಿಗಳ್ಗೆ ಹೋಗಲಿ, NSS ಕೋಟಾದಾಗ ಒಂದೊಂದು ಸೀಟ್ಗಳು ಇರ್ತಾವೆ. ಆ ಸೀಟ್ ನಮಗೆ ಸಿಗ್ತಾವೆ. ಅದು ಅಂತ ಲಾಭ ಆಗ್ತದೆ ನಮ್ಗೆ. ಯಾಕೆ ಲಾಭ ಬೇಕೇ ನಾವು, ಲಾಭ ದೃಷ್ಟಿಕೋನಂತೂ ಬೇಕೇ ನಮಗೆ. ಯಾರೋ ಒಬ್ಬ ವ್ಯಾಪಾರಿ, ದೊಡ್ಡ ಮಾರ್ವಾಡಿ ವ್ಯಾಪಾರಿ ಅಂತ್ಯಕಾಲ ಬಂತು, ಜೀವ ಹೋಯ್ತಾವೆ. ಜೀವ ಹೋದ್ಮೇಲೆ ನಮ್ಮ ಭಾರತೀಯ ಪರಿಕಲ್ಪನೆಗಳು ಹಿಂಗದಾವ. ಅವನಿಗೆ ಮ್ಯಾಲೆ ತೊಗೊಂಡು ಹೋಗೋದು ಪುಣ್ಯ ಪಾಪ ಎಲ್ಲ ಲೆಕ್ಕ ಮಾಡೋದು. ವಿಚಿತ್ರ ಘಟನೆ ಇತ್ತದು. ಪುಣ್ಯನೂ ಅಷ್ಟೇ ಇತ್ತು, ಪಾಪನೂ ಇತ್ತು, ಕಟಕಟಿ. ಪುಣ್ಯನೂ 50%, ಪಾಪನೂ 50%. ಮತ್ತು ಈ ಸ್ವರ್ಗಕ್ಕೆ ಹಾಕ್ಬೇಕಾ ನರಕಕ್ಕೆ ಹಾಕ್ಬೇಕು, ಇದು ಕೇಸ್ ತೊಗೊಂಡು ಹೋದ್ರು. ಕೊನೆಗೆ ಇಂದ್ರ ಚಕ್ಕ ತೊಗೊಂಡು ಹೋದ್ರು. ನೀವು ಹೆಂಗೆ ಮಾಡ್ಬೇಕು ಸ್ವಲ್ಪ. ಆವಾಗ ಇಂದ್ರ ಏನು ಮಾಡಿದ, ಒಂದು ಚಾನ್ಸ್ ಅವನಿಗೆ ಕೊಟ್ಬಿಡ್ದು. ಯಾರಿಗೆ? ಮಾರ್ವಾಡಿಗೆ. ಅವ ಎದ್ರಾಗ ಹೋಗ್ಬೇಕಂತ ಅವನಿಗೆ ಅದರ ಹಾಕಿದ್ರು. ಸ್ವರ್ಗಕ್ಕೆ ಹೋಗ್ಬೇಕಂತನೂ ನರಕಕ್ಕೆ ಹೋಗ್ಬೇಕಂತನೂ ಅದರೊಳಗೆ ಹಾಕಿದ ಅಂತ ಅವನಿಗೆ ಕೇಳಿದ್ರು, ಚಾನ್ಸ್ ನಿನಗೆ ಕೊಡ್ತಾರೆ, ಯಾವ ಗುಡ್ ಅಪಾರ್ಚುನಿಟಿ ಟು ಸೆಲೆಕ್ಟ್ ಹೆವನ್ ಆರ್ ಹೆಲ್. ನೀವೇ ಸೆಲೆಕ್ಟ್ ಮಾಡಬೇಕು, ಸ್ವರ್ಗಕ್ಕೆ ಹೋಗ್ಬೇಕಂತೀವೋ ನರಕಕ್ಕೆ ಹೋಗ್ಬೇಕು. ಅವ ಮಾರ್ವಾಡಿ ಹೇಳಿದ್ರು, उसमें पूछने की क्या जरूरत है सर, जिसमें 2 पैसे का ज़्यादा लाभ है उसमें डालो. ನಮ್ಮ ದೃಷ್ಟಿಕೋನಗಳು ಹಾಗೆ. ಹಾಗಾಗಿ ನಾವುಗಳೆಲ್ಲ ಬೆಳಿಬೇಕಂತೀವಿ, ದೊಡ್ಡವರಾಗಬೇಕಂತೀವಿ, ದೊಡ್ಡ ದೊಡ್ಡ ಕುರ್ಚಿ ಮೇಲೆ ಕೂಡ್ಬೇಕಂತೀವಿ. ನಮಗೂ ಆಸೆ ಇರ್ತದೆ. ನಾವು ನಿಮ್ಮ ಸ್ಟೂಡೆಂಟ್ ಇದ್ದಾಗ ನಮ್ಮ ಪ್ರೊಫೆಸರ್ ಕಾಲ ಕೂತ ನಾವು ಯಾವ್ದಾರ ಜೀವನದಾಗ ಕೂಡ್ತೀವಿ ಅನ್ನೋ ಹಿಂಗೆ ಅನಿಸ್ತಿತ್ತು ನಮಗೆ. ನಾವು ದೊಡ್ಡ ಪೋಸ್ಟಿಗೆ ಹೋಗ್ತೀವಿ ಅನ್ನೋ ಅನಿಸ್ತಿತ್ತು ನಾವು. ಬರಬೇಕದು ಪೋಸ್ಟ್ ಬರಬೇಕು. ಆದರೆ ವಾಸ್ತವಿಕತೆ ಭಾಳ ವಿಚಿತ್ರ ಅದಲ್ಲ. ಒಬ್ಬ ಸುಭಾಷಿತಕಾರ ಸಂಸ್ಕೃತನ ಭಾಳ ಚಂದ ಬರೀತಾರೆ. ನನಗೆ ಭಾಳ ಪ್ರಿಯವಾದಂಥ ಶ್ಲೋಕ ಇದೆ ಯಾವುದು. ಪುಣ್ಯಂ ಫಲಂ ಇಚ್ಛಂತಿ, ಪುಣ್ಯಂ ಫಲಂ ಇಚ್ಛಂತಿ, ಪುಣ್ಯದ ಫಲವನ್ನು ಇಚ್ಛಿಸುತ್ತಾರೆ. ಪುಣ್ಯಂ ನೇಚ್ಛಂತಿ, ಪುಣ್ಯಂ ನೇಚ್ಛಂತಿ ಮಾನವ, ಪುಣ್ಯದ ಫಲವನ್ನು ಇಷ್ಟಪಡುತ್ತಾರೆ. ಪುಣ್ಯದ ಫಲ ಅಂದ್ರೇನು? ಶ್ರೀಮಂತಾಗೋದು, ದೊಡ್ಡ ನೌಕರಿ ಸಿಗೋದು, ದೊಡ್ಡ ನೌಕರಿ ಇದ್ದು ಗಂಡು ಸಿಗೋದು, ದೊಡ್ಡ ನೌಕರಿ ಇದ್ದು ಹೆಂಡತಿ ಸಿಗೋದು, ಆರೋಗ್ಯವಂತಾಗಿರೋದು, ಆರೋಗ್ಯವಂತ ಜೀವನ ಮಾಡೋದು. ಯಾರ ಹೆಂಗೆ ಬೇಡಿರ ನನಗೆ ಕ್ಯಾನ್ಸರ್ ಬರಲಿ ಅಂತ ಯಾರು ದೇವರಿಗೆ ಹೋಗಿ ಪ್ರಾರ್ಥನೆ ಮಾಡಿದ್ರೆ, ಯಾರು ಇಷ್ಟು ಮಂದಿ ಹೋಗಿ ನಾವು ದೇವರಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಡ್ತಾ 1-2 पॉइंट तो करो, हाथ ऊपर करने को तैयार नहीं है. थोड़े बच्चों के अंदर मैं देख रहा हूँ, कल जो मैं बताया आज थोड़ा जोश दिख रहा है. ये जोश ऐसा ही रहने दो. कभी भी जीवन में सोच क्या रहना, अपनी बड़ी रहना. छोटी सोच नहीं रहना, बड़ी सोच. क्या है बड़ी सोच? बड़ी सोच सर मैं DC बनने वाला हूँ. चुप बड़ी सोच रख के चुप घर में खाना खा के सो गए तो कुछ काम. बड़ी सोच, कड़ी मेहनत. मेहनत कैसे होना? रात दिन वही, कहाँ बैठे तो सो गए तो. बड़ी सोच, कड़ी मेहनत, निरंतर प्रयास. कब बोले तब वही तुम्हारे दिमाग में. कौन सा भी काम दुनिया में अगर हम सक्सेस होना तो हम दीवाना होना पड़ता है. दीवाना बोले तो कपड़े फाड़ के नहीं, वही रहना हमारे माइंड में. तो बड़ी सोच, कड़ी मेहनत, निरंतर प्रयास आप करो. परमेश्वर आपको क्या है, पक्का 100% आपको क्या है बोले तो उसका फल देता है. और इस कार्यक्रम के अंतिम में मैं और एक बार, क्योंकि दुनिया में सबसे
बड़ा क्या है बोले तो संकल्प है। संकल्प यानी प्रतिज्ञा। सत्ता बड़ी नहीं है, संपत्ति बड़ी नहीं है। आज अगर इस अवसर पर आप अपने दिल में एक दृढ़ निश्चय, एक संकल्प करके उस संकल्प के अनुसार अगर आप चल के कुछ बन जाते हैं तो ये कार्यक्रम सार्थक हुआ। सर जो आज आपको जो गाइडेंस दिए ये सब सार्थक हुआ, मैं ऐसा समझता हूँ। और यहाँ पर हमारे भगू सर, हमारे सभी स्टाफ, मल्लप्पा सर, हमारे पोस्टर सर, हमारे सभी विद्यार्थी, सभी बहुत अच्छी तरह से कार्यक्रम किए, तो उन सभी को मैं धन्यवाद देता हूँ और मैं मेरे वाणी को विराम देता हूँ। जय हिंद, जय। ಸಮಾರೋಪ ಸಮಾರಂಭ ಅಂಗವಾಗಿ 7 ದಿವಸಗಳ ಚಟುವಟಿಕೆಯನ್ನು ಸಂಪೂರ್ಣವಾಗಿ ತಾವೆಲ್ಲರೂ ಹಾಗೂ ಸಿಬ್ಬಂದಿಯವರು ಯಶಸ್ವಿಯಾಗಿ ನಡೆಸಿಕೊಟ್ಟಿಗೋಸ್ಕರ ತುಂಬ ಆಭಾರಿಯಾಗಿದ್ದೇನೆ. ಅದು ಆ ನಿಟ್ಟಿನ ಒಳಗೆ 7 ದಿವಸದ ಒಳಗೆ 7 ಉಪನ್ಯಾಸ ಮಾಲಿಕೆ ನಡೆಸಿಕೊಂಡು ಇವತ್ತು ಕೊನೆಯ ದಿವಸ ಆಗಿದೆ. ಆ ಹಿನ್ನೆಲೆ ಒಳಗೆ ಇವತ್ತು ಈ ಸಮಾರೋಪ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಬಂದಂಥ ಸಿದ್ದಣ್ಣ ಬೋಶೆಟ್ಟಿಯವರಿಗೆ ಕಾಲೇಜು ವತಿಯಿಂದ, NSS ಶಿಬಿರಾರ್ಥಿ ವತಿಯಿಂದ ಹಾಗೂ ಗ್ರಾಮದ ಎಲ್ಲರ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಗುರುಗಳು, ನಮಗೆ ಪ್ರಿನ್ಸಿಪಲ್ ಆದಂಥವರು, ನಮಗೆ ಮಾರ್ಗದರ್ಶಕ ನೀಡಿದಂಥವರು, ನಮ್ಮ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದಂಥ SS ಮಠಪತಿ ಸರ್ ಅವರಿಗೆ ನನ್ನ ವತಿಯಿಂದ, NSS ಶಿಬಿರಾರ್ಥಿಗಳಿಂದ ಹಾಗೂ ಗ್ರಾಮದ ಎಲ್ಲರ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿಕೊಂಡಂಥ ನಮ್ಮ ನೆಚ್ಚಿನ ಗುರುಗಳಾದಂಥ ಅವಿನಾಶ್ ಪಾಟೀಲ್ ಸರ್ ಅವರಿಗೂ ಕೂಡ ಎಲ್ಲರ ಪರವಾಗಿ ಹಾರ್ದಿಕವನ್ನು ಸ್ವಾಗತ ಕೋರುತ್ತೇನೆ. ಅದೇ ರೀತಿ ನಮ್ಮ ಕಾಲೇಜಿನ ಸಿಬ್ಬಂದಿ ವರ್ಗದವರು ಕೂಡ ಅವರಿಗೂ ಎಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ಗ್ರಾಮದ ಕೆಲವು ವ್ಯಕ್ತಿಗಳು ಕೂಡ ಬಂದಾರ, ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲಕ್ಕಿಂತ ವಿಶೇಷವಾಗಿ ಇಡೀ 7 ದಿವಸಗಳ ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರದ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗಿಸಬೇಕಾದ ಪತ್ರಿಕಾ ಮಾಧ್ಯಮದಲ್ಲಿ ಸರಿಯಾಗಿ ರೀತಿಯಿಂದ ವ್ಯಕ್ತಪಡಿಸಿದಂಥ ನಮ್ಮ ಗುರುಗಳಾದಂಥ ಶಶಿಕಾಂತ್ ಭಗವತಿ ಸರ್ ಅವರಿಗೂ ಕೂಡ ಈ NSS ಶಿಬಿರ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಇಷ್ಟೇ ನನ್ನ ಸ್ವಾಗತ ಪ್ರಾಸ್ತಾವಿಕ ಮಾತು ಮುಗಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ, ಜೈ NSS.